ಸ್ಟಾರ್ಟ್. ನನ್ನ ಹೆಸರು ಹಂಸವೇಣಿ. ನನ್ನ ಸಣ್ಣ ವಯಸ್ಸಿಂದಲೂ ನನಗೆ ರಂಗೋಲಿ ಹಾಕೋದು ಅಭ್ಯಾಸ ಮತ್ತು ಪ್ಯಾಷನ್. ಎಲ್ಲಿ ನೋಡಿದ್ರೂ ಅದನ್ನು ಬಂದು ಮನೇಲಿ ಪ್ರಾಕ್ಟೀಸ್ ಮಾಡೋದು. ರಂಗೋಲಿ ಹಾಕೋದ್ರಿಂದ ಮೆಂಟಲ್ ಫಿಸಿಕಲಿ ಎರಡೂ ಉಪಯೋಗ ಇದೆ. ಬಾಡಿಗೆ ಎಕ್ಸಸೈಸ್ ಆಗುತ್ತೆ, ಕ್ಯಾಲರೀಸ್ ಈಸಿಯಾಗಿ ಬರ್ನ್ ಆಗುತ್ತೆ, ಮತ್ತು ಮನಸ್ಸಿಗೆ ಸಂತೋಷ ಆಗುತ್ತೆ, ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ. ಅದರಿಂದ ನಮಗೆ ಕೋಪ ಎಲ್ಲ ಕಮ್ಮಿ ಆಗುತ್ತೆ. ಈ ಮನೇಲೇನೋ ಜಗಳ ಮಾಡ್ಕೊಂಡಿರ್ತೀವಿ, ಅದನ್ನೆಲ್ಲ ಮರೆಸುತ್ತೆ. ಮತ್ತು ನಮ್ಮ ಟ್ರೆಡಿಷನ್ನು, ಈ ಹಿಂದೂ ಕಲ್ಚರಲ್ಲಿ ನಾವು ಹೀಗೆ ರಂಗೋಲಿಯಿಂದ ಪಶು ಪಕ್ಷಿಗಳು, ಇರುವೆಗಳು ಬಂದು ಅವಾಗೆಲ್ಲ ಅಕ್ಕಿ ಹಿಟ್ಟಲ್ಲಿ ಹಾಕೋರು. ಸೊ ಅದು ಒಂದು ತಿನ್ನತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು. ಪ್ರತಿದಿನ ಮುಂಜಾನೆ ಹೆಂಗಸರು ಬೆಳಗ್ಗೆ ಎದ್ದು ಹೊಸ್ತಿಲು ಸಾರಿಸಿ ರಂಗೋಲಿ ಬಿಡುವುದೇ ಒಂದು ಲಕ್ಷಣ ಮನೆಗೆ. ಇದು ನಮ್ಮ ಪಾರಂಪರೆಯ ಸಂಪ್ರದಾಯ. ರಂಗೋಲಿ ಹಾಕೋದ್ರಿಂದ ಮನೆಗೆ ಸಂತೋಷ, ಸಂತೃಪ್ತಿ, ಹಾಗೆ ನಾವು ಈ ರೀತಿಯಾಗಿ ದೇವತೆಗಳನ್ನು ಹಾಗೂ ಮನೆಗೆ ಬರುವ ಅತಿಥಿಗಳನ್ನು ಆಗಮಿಸುತ್ತೇವೆ ರಂಗೋಲಿಯಿಂದ. ಸೊ ರಂಗೋಲಿ ಸಂತೋಷ ಕೊಡುತ್ತೆ ನನಗೆ ತುಂಬ. ಸ್ಟಾರ್ಟ್. My name is Shruti, and since from childhood days only I am putting like theme-wise rangoli. Like if Nagar Panchami is there, I used to put a Nagar Panchami rangoli. Now today as Rakasatmi is there, so I have put Rakha. ಸ್ಟಾರ್ಟ್. ನನ್ನ ಹೆಸರು ಚೈತ್ರ ಅಂತ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಆಗೋಕ್ಕೆ ತುಂಬ ಇಷ್ಟ. ಯಾಕಂದರೆ ರಂಗೋಲಿ ನೋಡಿಬಿಟ್ಟು ಲಕ್ಷ್ಮೀದೇವಿ ಬರ್ತಾಳೆ ಅಂತ ಹೇಳ್ತಾರೆ ಮನೇಲಿ. ಚಿಕ್ಕವಳಿದ್ದಾಗಿಂದು ಯಾರಾದರೂ ರಂಗೋಲಿ ಹಾಕಿದ್ದು ನೋಡಿದ್ರೆ ಮನೆಗೆ ಬಂದು ನಾನು ಹಾಕ್ತಿದ್ದೆ. ನನಗೆ ತುಂಬ ಖುಷಿ ಆಗುತ್ತೆ ಅದರಿಂದ. ಸ್ಟಾರ್ಟ್. ನಮಸ್ತೆ, ನನ್ನ ಹೆಸರು ಹೇಮಾ ಅಂತ. ನನಗೆ ರಂಗೋಲಿ ಬಿಡೋದು ಅಂದರೆ ತುಂಬ ಇಂಟ್ರೆಸ್ಟು. ಯಾಕೆಂದರೆ ಹಬ್ಬ ಹರಿದಿನದಲ್ಲೆಲ್ಲ ಒಂಥರ ಹ್ಯಾಪಿನೆಸ್ ಅನಿಸುತ್ತೆ. ಮತ್ತು ಮಾರ್ನಿಂಗ್ ಅಷ್ಟು ಬೇಗ ಎದ್ದರೆ ತುಂಬ ಜೋಶಾಗಿರ್ತೀವಿ. ಮತ್ತು ಇವೆಲ್ಲ ಒಂಥರ ದೇವ್ರ ಹತ್ರ ತುಂಬ ಹತ್ತಿರ ಆಗ್ತೀವಿ ಅನ್ನೋ ಫೀಲ್ ಆಗುತ್ತೆ. ಆಮೇಲೆ ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಬಿಡೋದ್ರಿಂದ ತುಂಬ ಹ್ಯಾಪಿನೆಸ್ ಅನಿಸುತ್ತೆ. ಅದರಿಂದ ನಮ್ಗೆ ರಂಗೋಲಿ ತುಂಬ ಇಷ್ಟ. ಅದು ಹೇಳೋದಂದರೆ ತುಂಬ ಇಷ್ಟ ಚಿಕ್ಕದಿಂದ. ಅಂದರೆ ಅಭ್ಯಾಸ ಸ್ವಲ್ಪ ಕಡಿಮೆ ಆಗ್ತಾ ಇರೋದ್ರಿಂದ ಈ ಥರ ಬಂದಿದೆ. ಇಲ್ಲಾಂದರೆ ಇದು ತುಂಬ ಚೆನ್ನಾಗಿ ಥ್ಯಾಂಕ್ ಯು. ಜೊತೆ ಪಾಪ ಕೂತಿದ್ಯಾ ಅಲ್ಲಿ ಒಳ್ಳೆ? ಹೋಗಲ್ಲ ಮನೆಗೆ. ಸ್ಟಾರ್ಟ್. ಜೋರಾಗಿ ಹೇಳಿ ಆಂಟಿ. ನನ್ನ ಹೆಸರು ಮಂಗಳ ಅಂತ. ನನಗೆ ರಂಗೋಲಿ ಹಾಕೋದ್ರಲ್ಲಿ ತುಂಬ ಇಷ್ಟ. ಬಟ್ ಈ ನಡುವೆ ಬಿಟ್ಬಿಟ್ಟಿದ್ವಿ. ಇವತ್ತು ಹಾಕಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಸ್ಟಾರ್ಟ್. ನನ್ನ ಹೆಸರು ಪೂಜಾ. ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ. ಫಸ್ಟ್ ಆಫ್ ಆಲ್ ರಂಗೋಲಿ ಅನ್ನೋದು ಒಂದು ಸಂಸ್ಕೃತ ಪದ, ರಂಗೋಲಿಯಿಂದ ಬಂದಿರೋದು. ಇದು ಆ್ಯಕ್ಚುಲಿ ನಮ್ಮ ಭಾರತೀಯ ಸಂಸ್ಕೃತ. ಇದರಿಂದ ಏನಾಗುತ್ತೆ ಅಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಡೈಲಿ ನಂಗೆ ರಂಗೋಲಿ ಹಾಕಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಒನ್ ಟೈಮ್ ನಾನು ಏನೋ ಊಟ ಬಿಡ್ಬೋದು, ಆದರೆ ರಂಗೋಲಿ ಬಿಡೋಲ್ಲ ಮನೆ ಮುಂದೆ. ನನಗೆ ಇಷ್ಟ ರಂಗೋಲಿ ಹಾಕೋದು. ಇದರಿಂದ ಅಂದರೆ ಕೈಗೂ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ. ಇದು ಕುತ್ಕೊಳ್ಳೋದ್ರಿಂದ ನಾವು ಅಂದರೆ ಏನೋ ಒಂಥರ ಎಕ್ಸಸೈಸ್ ರಂಗೋಲಿ ತುಂಬ ಇಷ್ಟ. ಇವಾಗ ಅದು ಅಂದರೆ ಈಗಿನ ಜನ್ರೇಷನಲ್ಲಿ ಜಾಸ್ತಿ ಕಡಿಮೆ ಆಗ್ತಾ ಇದೆ. ಜಾಸ್ತಿ ಜನ ಹಾಕ್ತಿಲ್ಲ. ಅದೇನೋ ಪ್ಲಾಸ್ಟಿಕ್ದೆಲ್ಲ ಸಿಗುತ್ತಲ್ಲ, ಅದನ್ನು ಅಂಟಿಸ್ಬಿಡ್ತಾರೆ. ಅದು ಯಾವುದೇ ಒಂದು ಧನಾತ್ಮಕ ಇದು ಕೊಡಲ್ಲ. ಅಂದರೆ ಒಂಥರ ದೈವಿಕ ಶಕ್ತಿ ಬಂದು ಮನೆಯಲ್ಲಿ ಒಳಗೆ ದೇವಿ ಬರ್ತಾಳೇನೋ ಅಂತ ಒಂದು ವೈಬ್ ಇರುತ್ತೆ. ಹಾಗಾಗಿ ರಂಗೋಲಿ ಹಾಕ್ತಾ ಇರಬೇಕು.